4-5 ದಿನಗಳ ಚದುರಂಗದಾಟದ ಬಳಿಕ ನಾಳೆ ತಮಿಳುನಾಡಿನ ಸಿಎಂ ಆಗಿ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. 5 ಮಿತ್ರ ಪಕ್ಷಗಳ ಬೆಂಬಲ ಪತ್ರವನ್ನ ರಾಜ್ಯಪಾಲರಿಗೆ ನೀಡಿ ರಾಜ್ಯಪಾಲರಿಂದ ಸರ್ಕಾರ ರಚನೆಗೆ ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ವಿಜಯ್. ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ನಾಳೆ ಅಧಿಕೃತವಾಗಿ ಸರ್ಕಾರ ರಚನೆಯನ್ನ ಮಾಡಲಿದ್ದಾರೆ. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಚೆನ್ನೈನ ನೆಹರು ಕ್ರೀಡಾಂಗಣದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೀತಾ ಇದೆ. ವಿಜಯ್ ಅವರ ಜೊತೆಗೆ ಟಿವಿಕೆ ಪಕ್ಷದ 9 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಇವತ್ತು ಸಂಜೆ 6:30 ಸುಮಾರಿಗೆ 5 ಪಕ್ಷಗಳ ಬೆಂಬಲ ಪತ್ರದೊಂದಿಗೆ ವಿಜಯ್ ರಾಜ್ಯಪಾಲರನ್ನ ಭೇಟಿಯಾದರು. 1.5 ಗಂಟೆಗೂ ಹೆಚ್ಚು ಕಾಲ ರಾಜ್ಯಪಾಲರ ಕಚೇರಿಯಲ್ಲೇ ವಿಜಯ್ ಇದ್ರು. ಅದಾದ ನಂತರ ರಾಜ್ಯಪಾಲರು ಸರ್ಕಾರ ರಚನೆಗೆ ಅನುಮತಿ ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ಪಡೆದಂತಹ ನಂತರದಲ್ಲಿ ಈಗ ಪದಗ್ರಹಣದ ಕಾರ್ಯಕ್ರಮದ ಸಿದ್ಧತೆ ಚುರುಕುಗೊಂಡಿದೆ. ಚೆನ್ನೈನ ನೆಹರು ಸ್ಟೇಡಿಯಂ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ತಯಾರಿ ಬಹಳ ಜೋರಾಗಿ ನಡೀತಾ ಇದೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ, ಇದೇ ಸ್ಟೇಡಿಯಂನಲ್ಲಿ ನಾಳೆ ಸಿ ಜೋಸೆಫ್ ವಿಜಯ್ ಎಂಬ ನಾನು ಅಂತ ಹೇಳಿ ತಮಿಳುನಾಡಿನ 17ನೇ ವಿಧಾನಸಭೆಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ವಿಜಯ್. ಕಳೆದ 4-5 ದಿನಗಳ ಹೈಡ್ರಾಮಾ, ರಾಜಕೀಯ ಚದುರಂಗದಾಟ, ಬಗೆ ಬಗೆಯ ರಾಜಕೀಯ ರಣತಂತ್ರಗಳು, ಎದುರಾದಂತಹ ಸಾಲು ಸಾಲು ಅಡೆತಡೆಗಳು ಅವೆಲ್ಲವನ್ನ ಮೀರಿ ಈ ರಾಜಕೀಯ ಚದುರಂಗದಾಟದಲ್ಲಿ ಗೆದ್ದು ಬೀಗಿದ್ದಾರೆ ವಿಜಯ್. ಪ್ರಮಾಣ ವಚನವನ್ನ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡಲಿದ್ದಾರೆ ನಾಳೆ. ಅವರೊಬ್ಬರೇ ಅಲ್ಲ, ಅವರ ಜೊತೆ ಯಾರ್ಯಾರು ಅವರ ಕ್ಯಾಬಿನೆಟ್ಗೆ ನಾಳೆ ಜಾಯಿನ್ ಆಗಬಹುದು, ವಿಜಯ್ ಅವರ ಜೊತೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬಹುದು ಅನ್ನುವಂತಹ ಡೀಟೇಲ್ಸ್ ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಯಾಗಿ ಸಿ ಜೋಸೆಫ್ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸುತ್ತಾರೆ. ಅವರ ಜೊತೆಗೆ ಅವರ ಸಚಿವರಾಗಿ, ಅವರ ಸಂಪುಟ ಸಚಿವರಾಗಿ ಕೆಎ ಸೆಂಗೋಟಯ್ಯನ್ ಟಿವಿಕೆಯ ಮುಖ್ಯ ಸಂಯೋಜಕರು, ಎನ್ ಆನಂದ್ ಟಿವಿಕೆ ಪಕ್ಷದ ಜನರಲ್ ಸೆಕ್ರೆಟರಿ, ಸಿಟಿಆರ್ ನಿರ್ಮಲ್ ಕುಮಾರ್ ಟಿವಿಕೆಯ ಜಂಟಿ ಜನರಲ್ ಸೆಕ್ರೆಟರಿ, ಆಧವ್ ಅರ್ಜುನ್ ಜನರಲ್ ಸೆಕ್ರೆಟರಿ ಚುನಾವಣಾ ಪ್ರಚಾರ ವಿಭಾಗ, ರಾಜಮೋಹನ್ ಹೆಡ್ ಕ್ವಾರ್ಟರ್ ಸೆಕ್ರೆಟರಿ, ಹಾಗೆ ಅರುಣ್ ರಾಜ್ ಟಿವಿಕೆಯ ಜನರಲ್ ಸೆಕ್ರೆಟರಿ ಪಾಲಿಸಿ ಪ್ರೊಪಗಾಂಡಾ ವಿಭಾಗ, ಹಾಗೆ ಟಿವಿಕೆಯ ಖಜಾಂಚಿಯಾಗಿರುವಂತಹ ವೆಂಕಟರಾಮನ್, ಟಿವಿಕೆ ಪಕ್ಷದ ಮತ್ತೋರ್ವ ಮುಖಂಡ ಮುಸ್ತಫಾ, ಇವರೆಲ್ಲರೂ ಕೂಡ ವಿಜಯ್ ಅವರ ಜೊತೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಾವು ಕೊಡ್ತಾ ಇರುವಂತಹ ಲಿಸ್ಟ್ ನಲ್ಲಿರೋ ಇಷ್ಟೂ ಜನ ಟಿವಿಕೆ ಪಕ್ಷಕ್ಕೆ ಸೇರಿದವರು. ಹಾಗಾಗಿ ಕಾಂಗ್ರೆಸ್ನಿಂದ ಯಾರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಅನ್ನುವಂಥ ಕುತೂಹಲ ಇದೆ. ಉಳಿದಂತೆ ಸಿಪಿಐ, ಸಿಪಿಐಎಂ, ವಿಸಿಕೆ ಹಾಗೆ ಮುಸ್ಲಿಂ ಲೀಗ್ ಈ 4 ಪಕ್ಷಗಳು ವಿಜಯ್ ಅವರಿಗೆ ಬೆಂಬಲವನ್ನ ಕೊಟ್ಟಿವೆಯಾದ್ರೂ ಬಾಹ್ಯ ಬೆಂಬಲ ಮಾತ್ರ, ಸರ್ಕಾರದ ಭಾಗ ನಾವಾಗಿರೋದಿಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಭಾಗವಾಗಿರುತ್ತೆ ಅಂತ ಹೇಳಿ ತನ್ನ ಒಪ್ಪಂದಕ್ಕೆ ಸಂಬಂಧಪಟ್ಟ ಹಾಗೆ, ತನ್ನ ಬೆಂಬಲಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೊರಡಿಸಿದಂತಹ ಪತ್ರಿಕಾ ಪ್ರಕಟಣೆಯಲ್ಲೇ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು. ಹಾಗಾಗಿ ನಾಳೆ ಕಾಂಗ್ರೆಸ್ನಿಂದ ಯಾವ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.